ಮಂಗಳವಾರದ ರಾತ್ರಿ ಇಂತಹ ವಸ್ತುಗಳನ್ನು ಇಟ್ಟು ದೇವಿಯನ್ನು ಆಹ್ವಾನ ಮಾಡಿ ಕರಿಬೇಕು ನಿಮ್ಮ ಮನೆಗೆ. ನೀವು ನಿಮ್ಮ ಮನೆಯಲ್ಲಿ ಆಗ್ತಿರ್ತಕ್ಕಂತಹ ಗೊಂದಲ, ನಿಮಗಾಗ್ತಿರ್ತಕ್ಕಂತಹ ಸಮಸ್ಯೆ, ಮಾಟ ಮಂತ್ರ, ದುಷ್ಟಶಕ್ತಿ, ತಂತ್ರಪೂಜೆ, ಜನಗಳ ದೃಷ್ಟಿ, ಶತ್ರು ಭಯ, ಶತ್ರುಕಾಟ, ವಶೀಕರಣ ಎಂಥದ್ದಿದ್ರೂ ಸಹ ನಿಮ್ಮ ಕಣ್ಣಿಗೆ ಕಾಣುತ್ತೆ. ನಿಮ್ಮಲ್ಲಿ ಒಂದು ನವ ಚೈತನ್ಯ ಹುಟ್ಟುತ್ತೆ, ಹೊಸದಾದಂಥ ಒಂದು ಪರಿವರ್ತನೆ ಹುಟ್ಟುತ್ತೆ. ನಿಮ್ಮ ಮೇಲೆ ಯಾವುದೇ ಮಾಟ ಮಂತ್ರ, ದುಷ್ಟ ಶಕ್ತಿ, ತಂತ್ರ ಪೂಜೆ, ವಾಮಾಚಾರಗಳಾಗಿ ವಶೀಕರಣ ಆಗಿದ್ದರೂ, ನೊಂದು ನರಳುತ್ತಿದ್ದರೂ ಪರಿಹಾರದ ಮಾರ್ಗ ಇದೆ ಇದಕ್ಕೆ. ನಮಸ್ಕಾರ, ನಾನು ನಿಮ್ಮ ಪ್ರಧಾನ ತಾಂತ್ರಿಕ್ ವಾಸುದೇವ್. ಮನುಷ್ಯನ ಜೀವನದಲ್ಲಿ ಬದಲಾವಣೆಗಳು ಬೇಕು. ಹಾಗಂಥೇಳಿ ಎಷ್ಟು ದಿನ ಅಂತ ದುಃಖ, ಧನ, ದರಿದ್ರದಲ್ಲಿ ಜೀವನ ಮಾಡಲಿಕ್ಕೆ ಸಾಧ್ಯ? ಮನಃಶಾಂತಿ, ನೆಮ್ಮದಿ ಹಾಗೂ ದರಿದ್ರವನ್ನು ದೂರ ಮಾಡ್ಕೋಬೇಕು ಅಂತಂದರೆ ಈ ಸಣ್ಣ ಉಪಾಯವನ್ನು ಮಂಗಳವಾರ ದಿನ ನಿಮ್ಮ ಮನೇಲಿ ಮಾಡಿ. ಅದೆಂತಹ ಬದಲಾವಣೆ ತೋರುತ್ತೆ ಗೊತ್ತಾ? ಮಂಗಳವಾರ ಅನ್ನತಕ್ಕಂಥದ್ದೇ ಬಹಳ ಬಲಿಷ್ಠವಾಗಿರತಕ್ಕಂಥದ್ದು. ಹಾಗಾಗಿ ಮಂಗಳವಾರ ಹುಟ್ಟಿದ ಮಕ್ಕಳು ಚಂಡಿ ಥರ ಇರ್ತಾರೆ, ಯಾರ ಮಾತಿಗೂ ಬೆಲೆ ಕೊಡೋದಿಲ್ಲ ಅವು. ಹಾಗಾಗಿ ಮಂಗಳವಾರ ಎಂಬತಕ್ಕಂಥದ್ದು ದೇವಿ ದುರ್ಗೆಯ ವಾರವಾಗಿರ್ತಕ್ಕಂಥದ್ದು. ಹಾಗೆ ಮಂಗಳವಾರ ದಿನ ರಾತ್ರಿ ಒಂದು 8 ಗಂಟೆ ಹೊತ್ತಿಗೆ ಈ ಪೂಜೆನ ನೀವು ಮಾಡಿಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಎಲ್ಲ ನೆಗೆಟಿವ್ ಸಹ ಆಚೆ ಬೀಳುತ್ತೆ. ಪ್ರೊಬಬಲಿ ನಾವು ಯಾಕೆ ಮಂಗಳವಾರನೇ ಗುರುತಿಸ್ತೀವಿ ಎಂಬತಕ್ಕಂಥದ್ರ ಬಗ್ಗೆ ನಾನು ನಿಮಗೆ ಸಣ್ಣ ಮಾಹಿತಿ ಕೊಡ್ತೀನಿ. ದಶಮಹಾವಿದ್ಯೆಯಲ್ಲಿ 10 ತಾಂತ್ರಿಕ ದೈವಗಳೇ ಅವು. ನೀವು ಹೆಸರು ಕೇಳಿರಲಿಕ್ಕೆ ಸ್ವಲ್ಪ ಕಷ್ಟವಾಗುತ್ತೆ. ಪ್ರಥಮ ರಾಜರಾಜೇಶ್ವರಿ ದೇವಿ. ಆ ದೇವಿಯ 10 ಅವತಾರದಲ್ಲೇ ದಶಮಹಾವಿದ್ಯೆ ಬರತಕ್ಕಂಥದ್ದು. ಬಹಳ ಮುಖ್ಯವಾಗಿ ಕಾಮಾಖ್ಯ, ಧೂಮಾಮತಿ, ಚಿನ್ನಮಸ್ತಕ, ಭುವನೇಶ್ವರಿ, ತಾರಾದೇವಿ, ಹಾಗೆ ಆನಂದ ಭೈರವಿ, ಮಾತಂಗಿ. ನಾವು ಭುವನೇಶ್ವರಿಯನ್ನು ಇಲ್ಲಿ ನಮ್ಮ ಕರ್ನಾಟಕದ ಅಧಿದೇವತೆ ಅಂತೀವಿ, ಧ್ವಜದೇವತೆ ಅಂತ ಹೇಳ್ತೀವಿ. ಆದರೆ ಭುವನೇಶ್ವರಿ ತಾಯಿ ರೌದ್ರ ದೇವತೆ. ಸಕಲ ಸಂಕಷ್ಟಗಳನ್ನು ನಿರ್ಮೂಲನೆ ಮಾಡಿ ಸರ್ವವನ್ನು, ಸುಖ ಸಂಪತ್ತು ಸರ್ವವನ್ನು ಸಹ ಕರುಣಿಸುವಂತಹ ವಿಶಿಷ್ಟವಾದ ದೈವ. ಇಂತಹ ದಶಮಹಾವಿದ್ಯೆಯಲ್ಲಿ ಮಂಗಳವಾರದ ಪೂಜೆ ವಿಧಾನಗಳೇ ಬಗಲಾಮುಖಿಗೆ ಹಿಡಿಯುವಂಥದ್ದು. ಬಗಲಾಮುಖಿಯ ಪೂಜೆಯಿಂದ ಹಿಡಿದು ದಶಮಹಾವಿದ್ಯೆಯಲ್ಲಿ ಬರುವಂಥ ಎಲ್ಲ ಪೂಜೆಗಳು ಮಂಗಳವಾರವೇ ಶ್ರೇಷ್ಠ. ಮಂಗಳವಾರ ಅಷ್ಟಮಿ ಇನ್ನೂ ಶ್ರೇಷ್ಠ. ಹಾಗಾಗಿಯೇ ನಾನು ನಿಮಗೆ ಸೂಚಿಸ್ತಾ ಇರತಕ್ಕಂಥದ್ದು, ನಿಮ್ಮೆಲ್ಲರ ಸಮಸ್ಯೆಗಾಗಿ, ನಿಮ್ಮ ದರಿದ್ರ ನಿವಾರಣೆಗಾಗಿ ಮಂಗಳವಾರದ ರಾತ್ರಿ ಇಂತಹ ವಸ್ತುಗಳನ್ನು ಇಟ್ಟು ದೇವಿಯನ್ನು ಆಹ್ವಾನ ಮಾಡಿ ಕರಿಬೇಕು ನಿಮ್ಮ ಮನೆಗೆ ನೀವು. ಆ ವಿಧಾನ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಈಗ ಮಂಗಳವಾರದ ರಾತ್ರಿ ಒಂದು ದುರ್ಗಾ ದೇವಿಯ ಒಂದು ವಿಗ್ರಹ ಆಗಲಿ ಅಥವಾ ಒಂದು ಫೋಟೋ ಆಗಲಿ ಸಹಜವಾಗಿ ನಿಮ್ಮ ಮನೆಗಳಲ್ಲಿ ಇದ್ದೇ ಇರುತ್ತೆ. ಅದರ ಅವತಾರ ಯಾವುದೇ ಆಗಿರಲಿ, ಚಾಮುಂಡಿ ಆಗಿರಲಿ, ದುರ್ಗೆ, ರಾಜರಾಜೇಶ್ವರಿ, ಮತ್ತೊಂದು ಮಗಳೊಂದು, ಅಥವಾ ಫೋಟೋನೇ ಇಲ್ಲ ದೇವಿದು ಅಂತಂದರೆ ಒಂದು ದೀಪ. ಆ ದೀಪವನ್ನೇ ಹಚ್ಚಿ ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಹೂವಿಟ್ಟು ತಾಯಿ ನೀನೇ ದುರ್ಗೆ ಅಂದ್ಬಿಡಿ. ಯಾಕಂತಂದರೆ ದೀಪ ಸಾಕ್ಷಾತ್ ದುರ್ಗ. ಹಾಗಾಗಿಯೇ ಈ ವಿಧಾನ ದೀಪದ ಮುಂದೆಯೂ ಸಹ ನಡೆಯುತ್ತೆ. ಮತ್ತು ಈ ಪೂಜೆ ವಿಧಾನಗಳು ಏನೇನು ತರಬೇಕು ಅದಕ್ಕೆ ಅಂತಂದರೆ ಬಹಳ ಮುಖ್ಯವಾಗಿರತಕ್ಕಂಥದ್ದು ಬೇವಿನ ಸೊಪ್ಪು. ಬೇವಿನ ಸೊಪ್ಪು ತೆಗೆದುಕೊಳ್ಳಿ. ನೀವು ಈ ದೀಪ ಹಚ್ತೀರಲ್ಲ, ಪ್ರಮುಖವಾದಂಥ ಪ್ರಧಾನ ದೀಪ ಒಂದಿಡ್ತೀರ, ದೇವಿ ಫೋಟೋ ಅಥವಾ ವಿಗ್ರಹ ಇಲ್ಲ ಅಂತಿದ್ರೆ ಆ ದೀಪದ ಮುಂದೆ ಇನ್ನೊಂದು ದೀಪ ಇಡಬೇಕಲ್ಲ. ನಾನು ನಿಮಗೆ 3 ವಸ್ತುಗಳ ಜೊತೆಯಲ್ಲಿ ಇದನ್ನು ಹೇಳ್ತಾ ಇದ್ದೀನಿ. ಒಂದು ಬೇವಿನ ಸೊಪ್ಪು, ಎರಡನೇದಾಗಿ ಕೆಂಪು ಅನ್ನ ಮಾಡಿಕೊಳ್ಳಿ. ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಕೆಂಪು ಅನ್ನ ಅಥವಾ ಕೆಂಪು ಅಕ್ಷತೆ, ಕೆಂಪು ದಾಸವಾಳದ ಹೂವು, ಈ ತೆಂಗಿನಕಾಯನ್ನು ಹೊಡೆದು 2 ಹೋಳುಗಳನ್ನು ಮಾಡಿ ಅದರೊಳಗಡೆ ಕುಂಕುಮವನ್ನು ಲೇಪನ ಮಾಡಿ
ಮತ್ತೆ ಅದರ ಮೇಲೆ ಅರಿಶಿನ ಕುಂಕುಮ ಹಚ್ಚಿ ಬತ್ತಿ ಹಾಕುವಂಥ ಬತ್ತಿಯೂ ಸಹ ಕೆಂಪು ಆಕಾರದಲ್ಲಿ ಮಾಡಿ ಈ ದೀಪನ ನೀವು ಹಚ್ಚೋದ್ರಿಂದ ಬಹಳ ಶ್ರೇಷ್ಠವಾದ ಪರಿವರ್ತನೆ ಜೋಗುತ್ತೆ. ಜೊತೆಗೆ ಲಿಂಬೆಹಣ್ಣನ್ನು 8 ಭಾಗವಾಗಿ ಮಾಡಬೇಕು. ಅಂದರೆ 4 ಲಿಂಬೆಹಣ್ಣು ತೊಗೊಂಡು 8 ಮಾಡಿ ಅದಕ್ಕೆ ಕುಂಕುಮ ಮಾತ್ರ ಹಚ್ಚಬೇಕು. ಅರಿಶಿನ ಮಿಶ್ರಣ ಮಾಡಬೇಡಿ. ಕುಂಕುಮ ಮಾತ್ರ ಹಚ್ಚಿಬಿಟ್ಟು ಅದರ ಸುತ್ತ ಇಡಬೇಕು. ಸುತ್ತ ಇಟ್ಟು ಅದರ ಮೇಲ್ಗಡೆ ಕರ್ಪೂರವನ್ನು ಹಚ್ಚಿ ಒಂದೇ ಸಲ ಅಗ್ನಿಸ್ಪರ್ಶ ಮಾಡಬೇಕು ಎಲ್ಲದಕ್ಕೂ. ಅದರ ಮುಂದೆ ಕೂತ್ಕೊಂಡು ನಿಮ್ಮ ಮನೆಯಲ್ಲಾಗ್ತಿರ್ತಕ್ಕಂತಹ ಗೊಂದಲ, ನಿಮಗಾಗ್ತಿರ್ತಕ್ಕಂತಹ ಸಮಸ್ಯೆ, ಮಾಟ, ಮಂತ್ರ, ದುಷ್ಟಶಕ್ತಿ, ತಂತ್ರಪೂಜೆ, ಜನಗಳ ದೃಷ್ಟಿ, ಶತ್ರು ಭಯ, ಶತ್ರುಕಾಟ, ವಶೀಕರಣ ಎಂಥದ್ದಿದ್ರೂ ಸಹ ನಿಮ್ಮ ಕಣ್ಣಿಗೆ ಕಾಣುತ್ತೆ. ಜೊತೆಗೆ ಮಲಗಿದಾಗ ನಿಮ್ಮ ಸ್ವಪ್ನದ ಮೂಲಕವಾಗಿ ನಿಮಗೆ ದೇವಿ ತೋರ್ತಾಳೆ. ಅಥವಾ ಪ್ರಯೋಗ ಮಾಡಿದ ಮೇಲೆ ನೀವು ತುಂಬ ರಿಲೀಫ್ ಆಗ್ತೀರಿ. ಎಕ್ಸ್ಟ್ರಾರ್ಡಿನರಿ ಬದಲಾವಣೆ ಆಗ್ತೀರ. ನೀವು ನಿಮ್ಮಲ್ಲಿ ಒಂದು ನವ ಚೈತನ್ಯ ಹುಟ್ಟುತ್ತೆ. ಹೊಸದಾದಂಥ ಒಂದು ಪರಿವರ್ತನೆ ಹುಟ್ಟುತ್ತೆ. ನಿಮ್ಮ ಮಂಕ್ ಬುದ್ಧಿ ಹಿಡಿದಂತಹ ತಲೆ ರೆಡಿ ಆಗುತ್ತೆ. ಇಂತಹ ವಿಶೇಷವಾದ ಪೂಜೆಯನ್ನು ಪ್ರತಿ ಮಂಗಳವಾರ ಮಾಡಿದ್ರಂತೂ ನೀವು ಅದೃಷ್ಟವಂತರಾಗಿ ಹೋಗ್ತೀರ. ದಯಮಾಡಿ ತಪ್ಪದೆ ಈ ವಿಧಾನವನ್ನು ಮಾಡಿ. ಮತ್ತೊಮ್ಮೆ ಹೇಳ್ತೇನೆ ಪೂಜೆ ವಿಧಾನದ್ದು ಹೇಗೆ ಅಂತ ಹೇಳಿ. ಬೇವಿನ ಸೊಪ್ಪು ಬೇಕಾಗುತ್ತೆ. ಕೆಂಪು ಅಕ್ಷತೆ ಅಥವಾ ಕೆಂಪು ಅನ್ನ ಮಾಡ್ಕೋಬಹುದು, ತೊಂದರೆ ಇಲ್ಲ. ಹಾಗೆ ಒಂದು ತೆಂಗಿನಕಾಯನ್ನು ಹೊಡೆದು 2 ಹೋಳು ಮಾಡಬೇಕು. ಅದರೊಳಗಡೆ ಕೆಂಪು ಅಂದರೆ ಕುಂಕುಮವನ್ನು ಲೇಪನ ಮಾಡಬೇಕು. ನೀವು ಎಣ್ಣೆಗೆ ಬತ್ತಿ ಹಾಕುವಂಥ ಬತ್ತಿಯೂ ಸಹ ಕೆಂಪಾಕಾರದಲ್ಲಿರಬೇಕು. ಜೊತೆಗೆ 4 ಲಿಂಬೆಹಣ್ಣುಗಳನ್ನು ಕಟ್ ಮಾಡಿ 8 ಭಾಗವಾಗಿ ಮಾಡಿ ಅದಕ್ಕೆ ಕುಂಕುಮ ಲೇಪನ ಮಾಡಿ ಸುತ್ತ ದೀಪದ ಸುತ್ತ ಇದನ್ನು ಇಟ್ಟು ಆ 8 ಲಿಂಬೆಹಣ್ಣು ಮೇಲೂ ಸಹ ಕರ್ಪೂರ ಹಚ್ಚಿ ಒಂದೇ ಸಲ ಅದಕ್ಕೆ ಬೆಂಕಿ ಸ್ಪರ್ಶ, ಅಗ್ನಿಸ್ಪರ್ಶ ಮಾಡಬೇಕು. ಅದ್ರ ಮುಂದೆ ಕೂತ್ಕೊಂಡು ಅಗ್ನಿ ಉರಿಯೋವರೆಗೂ ಸಹ, ಉರಿದು ನಂದಿಸೋವರೆಗೂ ಸಹ ನಿಮ್ಮ ಸಮಸ್ಯೆಗಳನ್ನು, ಸಂಕಷ್ಟಗಳನ್ನು ಬೇಡ್ಕೊಳ್ಳಿ. ಇದರಿಂದ ಬಹಳ ದೊಡ್ಡ ಪರಿವರ್ತನೆ, ದೊಡ್ಡ ಬದಲಾವಣೆ ನಿಮಗಾಗುತ್ತೆ. ಇವೆಲ್ಲ ಪರಿಹಾರ ಮಾರ್ಗಗಳು ಅಥರ್ವಣ ವೇದದಲ್ಲಿರುವಂತಹ ಬ್ರಹ್ಮತಂತ್ರ ಭದ್ರಕಾಳಿಯ ತಂತ್ರ ಪೂಜಾ ವಿಧಿವಿಧಾನದಲ್ಲಿ ಬರುವಂಥದ್ದು. ನಿಮ್ಮ ಮೇಲೆ ಯಾವುದೇ ಮಾಟ, ಮಂತ್ರ, ದುಷ್ಟ ಶಕ್ತಿ, ತಂತ್ರ, ಪೂಜೆ, ವಾಮಾಚಾರಗಳಾಗಿ ವಶೀಕರಣ ಆಗಿದ್ದರೂ, ನೊಂದು ನರಳುತ್ತಿದ್ದರೂ ಪರಿಹಾರದ ಮಾರ್ಗ ಇದೆ. ಇದಕ್ಕೆ ಚಿಂತಿಸಬೇಡಿ, ಧೈರ್ಯವಾಗಿರಿ. ಎಲ್ಲದಕ್ಕೂ ಪರಿಹಾರ ಇದೆ. ಇಂತಹ ಸಮಸ್ಯೆಗಳಿಂದ ನೊಂದಿದ್ರೂ ಸಹ ನಮ್ಮ ಬಳಿ ಇದಕ್ಕೆ ಪರಿಹಾರ ಇದೆ. ಎಲ್ಲರಿಗೂ ಒಳ್ಳೆಯದಾಗಬೇಕು. ಈ ಎಪಿಸೋಡ್ ನಿಮಗೆ ಇಷ್ಟವಾಗಿದ್ದರೆ ಲಕ್ಷಾಂತರ ಜನಕ್ಕೆ ಹಂಚಿ, ಶೇರ್ ಮಾಡಿ. ಒಳ್ಳೆಯದಾಗಲಿ. ನಮಸ್ಕಾರ.